ಹಲೋ ಫ್ರೆಂಡ್ಸ್, ಇವತ್ತು ಬೀಟ್ರೋಟ್ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಬೀಟ್ರೋಟ್ಗೆ ನೀಟಾಗಿ ಈ ಥರ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ಮೀಡಿಯಮ್ ಆಗಿ ಪೀಸಸ್ಸು ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ಮಿಕ್ಸಿ ಜಾರ್ಗೆ ಹಾಕ್ತೀವಲ್ಲ, ಹಾಗಾಗಿ ಏನು ಚಿಕ್ಕದಾಗೇನು ಬೇಡ, ಸ್ವಲ್ಪ ದಪ್ಪನೇ ಇರಲಿ, ಪರವಾಗಿಲ್ಲ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಾ ಇರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು. ನೋಡಿ, ನಾನು ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಈ ಬೀಟ್ರೋಟ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಗ್ರೈಂಡ್ ಮಾಡೋಣ. ಸ್ಮೂತಿಯಾಗಿ ಇದನ್ನು ಪೇಸ್ಟ್ ಮಾಡಿಕೊಂಡು, ನೋಡಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಒಂದು 3 ಕಪ್ಪಷ್ಟು ಇದು ಹಾಕ್ತಾಯಿದ್ದೀನಿ, ಗೋಧಿ ಹಿಟ್ಟು. 2 3 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೀಟ್ರೋಟು, ಅದನ್ನು ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡೋಣ. ಒಂದು ಬೀಟ್ರೋಟ್ ಹಾಕಿದ್ದೀನಿ ಫ್ರೆಂಡ್ಸ್ 3 ಕಪ್ಪಿಗೆ. ತುಂಬ ಕಲರ್ಫುಲ್ಲಾಗಿ ಬರುತ್ತೆ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ಸ್ಕಿಪ್ ಮಾಡ್ಕೋಬೋದು, ನಿಮ್ಗೆ ಎಷ್ಟು ಬೇಕು ಅಂದರೆ ಅಷ್ಟು ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು. ಎಷ್ಟು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು 3 ಕಪ್ಪಿಗೆ 1 ಟೇಬಲ್ ಸ್ಪೂನ್ ಅಷ್ಟಕ್ಕಿಂತ ಇನ್ನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಸಾಲ್ಟ್ ಎಲ್ಲ ಮಿಕ್ಸ್ ಆಗೋವರೆಗೂ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಲ್ಟ್ ಎಲ್ಲ ಇದಾಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನೀರು ಹಾಕ್ಕೊಂಡು, ಬೀಟ್ರೋಟು ಇದು ಮಾಮೂಲಿ ಗ್ರೈಂಡ್ ಮಾಡಿದ್ವಲ್ಲ, ಅದರಲ್ಲಿ ಇನ್ನೂ ಸ್ವಲ್ಪ ಬೀಟ್ರೋಟ್ ಎಲ್ಲ ಸೈಡ್ ಸುರ್ಕೊಂಡಿರುತ್ತೆ, ಅದಕ್ಕೆ ನೀರು ಹಾಕ್ಕೊಂಡು ಮತ್ತು ನೀಟಾಗಿ ಈ ಥರ ಕಲಿಸ್ಕೊಳ್ಳಿ. ನೀರು ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಮೂಲಿ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವೋ ಅದೇ ಥರ ಸೇಮು ಚಪಾತಿಯ ಹಿಟ್ಟು ಅದಕ್ಕೆ ಬರಬೇಕು. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಳ್ಳೆಯ ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಇವಾಗ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಂದು 20 ನಿಮಿಷ ಆಗೋಷ್ಟುವರೆಗೂ ಸ್ವಲ್ಪ ನಾವು ಮತ್ತೆ ಸೈಡ್ಗೆ ಇಟ್ಕೊಳ್ಳೋಣ. ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೀಲಿ ಫ್ರೆಂಡ್ಸ್. ಇದು ಸ್ವಲ್ಪ ಸೈಡ್ಗೆ ಇಡೋಣ. ಮತ್ತು ನಾನು ಪೊಟ್ಯಾಟೊ ಒಂದು ಪಾತ್ರೆ ತಗೊಂಡು ಮತ್ತು ಪೊಟ್ಯಾಟೊ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಆ ಪೊಟ್ಯಾಟೊದು ಸಿಪ್ಪೆ ಎಲ್ಲ ಈ ಥರ ನೀಟಾಗಿ ತಗೊಳ್ಳಿ. ನೀಟಾಗಿ ರಿಮೂವ್ ಮಾಡಿದ್ದಾದಮೇಲೆ ಇದನ್ನು ಪೊಟ್ಯಾಟೊನ ಸ್ಮಾಶ್ ಮಾಡಬೇಕು. ಇದು ನೀಟಾಗಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಸ್ಪೂನಲ್ಲಿ ಸ್ಮಾಶ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಥರ ಕೈಯಲ್ಲಿ ಸ್ಮಾಶ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ನೀಟಾಗಿ ಕೈಯಲ್ಲಿ ಸ್ಮಾಶ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಬೇಡ ಫ್ರೆಂಡ್ಸ್, ಚಾಟ್ ಮಸಾಲ ಮತ್ತು ಧನಿಯಾ ಪುಡಿ, ಪೆಪ್ಪರ್ ಪುಡಿ, ಮತ್ತು ಸಾಲ್ಟ್ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಸಾಲ್ಟ್ ಇನ್ನು ಸ್ವಲ್ಪ ಬೇಕಾಗತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಇದು ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಜಜ್ಜಿಟ್ಕೊಂಡಿದ್ದೆ. ಅದನ್ನು ಒಂದು ಅರ್ಧ ಸ್ಪೂನಷ್ಟು ಬೇಡ, ಇನ್ನೂ ಕಮ್ಮಿನೇ ಹಾಕ್ಕೊಳ್ಳಿ. 1-2 ಹಸಿಮೆಣಸಿನ್ಕಾಯಿ ಜಜ್ಜಿಟ್ಕೊಳ್ಳಿ, ಅಷ್ಟೇ ಸಾಕಾಗತ್ತೆ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಇದು ಬೇಕಾದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಆಪ್ಷನೇಬಲು ಅರಿಶಿನ ಪುಡಿ ಅನ್ನೋದು. ನಾನು ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಅಂತ ಒಂಚೂರಷ್ಟು ಹಾಕಿದೆ, ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೂ ಸ್ವಲ್ಪ ಅಜ್ವಾನ ಹಾಕ್ಕೋಬೇಕು. ನಾನು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಸ್ವಲ್ಪ ಅಜ್ವಾನನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಪರೋಟಗೆ ಸ್ವಲ್ಪ ಈ ಥರ ಸ್ವಲ್ಪ ಪರೋಟ ಹಿಟ್ಟು ತಗೊಂಡು ಮತ್ತು ಇದು ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ತಗೊಂಡು ಈ ಥರ ನೀಟಾಗಿ ಇದು ಮಾಡ್ಕೊಳ್ಳಿ. ಮಾಮೂಲಿ ಒಬ್ಬಟ್ಟು ಮಾಡ್ಕೊತೀವಲ್ಲ ಆ ಥರ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ ನೀಟಾಗಿ. ಮತ್ತು ಆದಮೇಲೆ ಸ್ವಲ್ಪ ಇದು ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟು ಚಪಾತಿ ಅದಕ್ಕೆ ಸ್ವಲ್ಪ ಸೇಮು ಚಪಾತಿ ಹೆಂಗೆ ಉಜ್ಕೊತೀರೋ ಅದೇ ಥರ ಸ್ವಲ್ಪ ನಿಧಾನಕ್ಕೆ ಉಜ್ಕೊಳ್ಳಿ. ನಿಜ ಸ್ವಲ್ಪ ನಿಧಾನಕ್ಕೆ ಇದು ಮಾಡಿ ಫ್ರೆಂಡ್ಸ್. ಈ ಥರ ಸರ್ಕಲ್ ಥರ ಆದರೂ ಈ ಥರ ಮಾಡ್ಕೋಬೋದು. ನಾನು ಸ್ವಲ್ಪ ಸ್ಟ್ರೈಟಾಗಿ ಮಾಡೋಣ ಅಂದ್ಕೊತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನೋಡಿ, ಸರ್ಕಲ್ ಬೇಡ ಅಂತ. ಮತ್ತು ಈಗ ಈ ಥರ ಸ್ಟ್ರೈಟ್ ಮಾಡ್ತಾಯಿದ್ದೀನಿ. ಸ್ಟ್ರೈಟ್ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ದೀನಿ. ನೀವು ಮಾಮೂಲಿ ಚಪಾತಿ ಥರನೂ ಮಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಒಂಥರ ಮಕ್ಳಿಗೆ ಡಿಫ್ರೆಂಟ್ ಆಗಿರಲಿ ಅಂತ ಸ್ವಲ್ಪ ಸ್ಟ್ರೈಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಯಾವ ಶೇಪ್ ಆದರೂ ಮಾಡ್ಕೋಬೋದು. ಈ ಥರ ಮತ್ತು ಪಾನ್ ಬಿಸಿ ಹಾಕೋಕ್ಕಿಟ್ಟಿದ್ದೆ. ಚಪಾತಿನ ಎತ್ತಿ ಇದಕ್ಕೆ ಹಾಕೋಣ. ಪರೋಟನ ಎತ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಇದನ್ನು ಒಂದು ಕಡೆ ಸ್ವಲ್ಪ ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಬೇಯಿಸ್ಕೊಂಡಿದ್ದಾದಮೇಲೆ ಈಗ ಒಂದೊಂದು ಸೈಡು ಉಲ್ಟಾ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಉಲ್ಟಾ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಫಸ್ಟು ಕೆಳಗಡೆ ಹಾಕಿರಲಿಲ್ಲ ಎಣ್ಣೆ. ಈಗ ಸ್ವಲ್ಪ ಹೊತ್ತು ಬೇಯಿಸಿದ್ದಾದಮೇಲೆ ರಿವರ್ಸ್ ಮಾಡಿಬಿಟ್ಟು ಮತ್ತೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಇನ್ನೊಂದು ಕಡೆ ತಿರ್ಸ್ಕೊಳ್ಳೋಣ ಫ್ರೆಂಡ್ಸ್. ತಿರ್ಸ್ಕೊಂಡು ಈ ಕಡೆನೂ ಎಣ್ಣೆ ಹಾಕ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ನೀವೇನಾದ್ರು ಡಯಟ್ ಮಾಡೋರಾದರೆ ಎಣ್ಣೆ ಬೇಕಾದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಮಕ್ಳಿಗಾದರೆ ಈ ಥರ ಎಣ್ಣೆ ಹಾಕಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ದಿನ ಒಂದೇ ಥರ ಟಿಫನ್ ಮಾಡೋ ಬದಲು ಈ ಥರ ವೆರೈಟಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ರುಚಿಯಾಗಿರುತ್ತೆ. ಈ ಥರ ನೀಟಾಗಿ ಎರಡು ಸೈಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನೋಡಿ ಈ ಥರ ಎರಡೂ ಸೈಡು ತಿರ್ಸ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಫೈನಲ್ ಆಗಿದ್ರೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ. ನೀವು ಸರ್ಕಲ್ ಥರನೂ ಮಾಡ್ಕೋಬೋದು ಚಪಾತಿ ಥರ. ನಾನು ಈ ಥರ ಇರಲಿ ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟಾಗಿರುತ್ತೆ ಅಂತ ಈ ಟೈಪ್ ಮಾಡಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಫೈನಲ್ ಆಗಿದ್ರೆ ಪರೋಟ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.